ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ದಿನದಿಂದ ಒಂದೊಂದು ಹಗರಣ ಒಂದೊಂದು ರೀತಿಯಲ್ಲಿ ಸಾಗ್ತಾ ಇದೆ. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನ್ಯೂಸ್ 18 ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲ ಬಾರಿ ಸರ್ CM ಸಿದ್ದರಾಮಯ್ಯನವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಮೂಡ ಅನ್ನುವಂಥ ಒಂದು ಕಪ್ಪು ಚುಕ್ಕೆಯನ್ನು ವಿರೋಧ ಪಕ್ಷಗಳು ಇಟ್ಟಿವೆ ಅಂತ ತಮ್ಗೆ ಅನ್ಸುತ್ತಾ? 46 ವರ್ಷಗಳಿಂದ ಸಿದ್ದರಾಮಯ್ಯ ರಾಜಕೀಯ ಜೀವನ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆದಿದ್ದಾರೆ, ಅಧಿಕಾರನ ಪಡೆದಿದ್ದಾರೆ. ಬಟ್ ಯಾವತ್ತೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ. ಯಾಕೆಂದ್ರೆ ಹಿಂದಿನವ್ರು ಯಾರು ಕೂಡ ಸುಳ್ಳು ಆರೋಪಗಳನ್ನು ಮಾಡಕ್ಕೆ ಹೋಗ್ತಿರಲಿಲ್ಲ. ನಿಜವಾಗ್ಲೂ ಏನಾದರೂ ತಪ್ಪಾಗಿದ್ದರೆ ಅವಾಗ ಆರೋಪ ಮಾಡೋರು. ಆದರೆ ಈಗ ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಅಂತಂದ್ರೆ ಬಿಜೆಪಿ ಅಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ. ಅಂದ್ರೆ ಅಧಿಕಾರಕ್ಕೋಸ್ಕರ ಯಾರ ಮೇಲೆ ಏನು ಆರೋಪ ಆದರೂ ಮಾಡ್ತಾರೆ. ಸುಳ್ಳು ಆರೋಪಗಳನ್ನು ಮಾಡಿ, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ತಮ್ಮ ರಾಜಕೀಯ ಎದುರುಗಾಳಿಗಳನ್ನು ಜೈಲಿಗೆ ಕಳಿಸುವಂಥದ್ದು, ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತು ಅದಕ್ಕೋಸ್ಕರ ಎಲ್ಲ ಗವರ್ನಮೆಂಟ್ ಇನ್ಸ್ಟಿಟ್ಯೂಟ್ಗಳನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ರಾಜಕೀಯದ ಮಟ್ಟ ಕುಸಿದ್ರಿಂದ ಇವತ್ತು ತಂದೆಯವರು ಇಂಥ ಸುಳ್ಳು ಆರೋಪನ ಎದುರಿಸಬೇಕಾಗಿದೆ. ಬಟ್ ಅವರು ಏನೂ ತಪ್ಪು ಮಾಡಿಲ್ಲದೆ ಇರೋದ್ರಿಂದ, ಸತ್ಯ ಅವ್ರ ಪರವಾಗಿರೋದ್ರಿಂದ, ನ್ಯಾಯ ಅವ್ರ ಪರವಾಗಿರೋದ್ರಿಂದ ಅಲ್ಟಿಮೇಟ್ಲಿ ಜಯ ಅವರಿಗೆ ಸಿಗುತ್ತೆ. ಈ ಮೂಡ ಹಗರಣ ಅಂತ ಆ ವಿಚಾರದಲ್ಲಿ ಮೊದಲು ಮೂಲ ಬರೋದೇ ಕೆಸರೆ ಜಮೀನು ಸರ್. ಆ ಕೆಸರೆ ಜಮೀನನ್ನು ನಿಮ್ಮ ಸೋದರ ಮಾವ ತಗೊಂಡಿರೋದಾಗಿರ್ಬೋದು ಅಥವಾ ಅವ್ರು ನಿಮ್ಮ ತಾಯಿಯವರಿಗೆ ದಾನಪತ್ರವಾಗಿ ಕೊಟ್ಟಿರುವಂಥದ್ದು, ಆ ಬಗ್ಗೆ ತಮಗೆ ಮೊದಲೇ ಮಾಹಿತಿ ಇತ್ತ ಸರ್? ಅದು ನಮ್ಮ ಸೋದರ ಮಾವ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ. ಬಹುಶಃ ತಾಯಿ ಗೊತ್ತಿದ್ದಿರ್ಬೋದು, ನನಗೆ ಅವಾಗ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಅವಾಗ ಇನ್ನೂ ಸ್ಟೂಡೆಂಟ್ ಆಗಿದೆ, ವಿದ್ಯಾರ್ಥಿ ಆಗಿದೆ, MBBS ಓದ್ತಿದ್ದೆ ಅನ್ಸುತ್ತೆ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನಂತರ ಗಿಫ್ಟ್ ಡೀಡ್ ಕೊಟ್ಟ ಮೇಲೆ, ಅವರು ಗಿಫ್ಟ್ ಡೀಡ್ ಕೊಟ್ಟ ಆದಮೇಲೆ ತಾಯಿಯವ್ರು ಹೇಳಿದ್ಮೇಲೆ ಗೊತ್ತಾಯಿತು. ಈ ಹಿಂದೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಈ ಥರದ್ದೊಂದು ಬಂತು, ಬಟ್ ನಾನು ಕೊಡಬೇಡಿ ಅಂತ ಹೇಳಿದ್ದೆ ಅಂತ. ನಂತರದಲ್ಲಿ ತಾವು ಶಾಸಕರಾಗ್ತಿರ್ತಾರೆ, ಅವಾಗ ಏನಾದರೂ ಈ ಥರ ಬಂದಿತ್ತೆ ಸರ್? ಈಗ 2013-14ರಿಂದನೇ ನಮಗೆ ಬದಲಿ ಈ ರೀತಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ನಮಗೆ ಏನು ತಿಳಿಸಿದೆ ಅಂತ ಹೇಳಿ ಗೊತ್ತಾಯಿತು. ಆಗ ತಾಯಿಯವರು ಸಹಜವಾಗಿ ನಮ್ಮ ಜಮೀನು ಹೋಗಿದೆ, ಹಾಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದರು. 2018ರಲ್ಲಿ 17ರಲ್ಲಿ ಮೂಡಾ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಹೌದು ಇವರಿಗೆ ಪರಿಹಾರ ಕೊಡಬೇಕು, ಬದಲಿ ಜಮೀನು ಕೊಡಬೇಕು ಅಂತ ಹೇಳಿ. ಆಗ ಮೂಡಾ ಅಧ್ಯಕ್ಷರಾಗಿದ್ದಂಥವ್ರು ಧ್ರುವಕುಮಾರ್ ಅವರು. ಸೊ ಅವ್ರು ಹೇಳುತ್ತಾರೆ ತಂದೆಯವ್ರಿಗೆ ಫೋನ್ ಮಾಡಿ, ಈ ರೀತಿ ಬಂದಿತ್ತು ಸಬ್ಜೆಕ್ಟು, ನಾವು ತೀರ್ಮಾನ ಮಾಡಿದ್ದೀವಿ ನಿಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ. ಆದರೆ ತಂದೆಯವರು, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬದಲಿ ಜಮೀನಿಗೆ ಕೊಟ್ಟರೆ ಅದು ಅನ್ನೆಸೆಸರಿ ಕಾಂಟ್ರವರ್ಸಿ ಆಗುತ್ತೆ, ಹಾಗಾಗಿ ಬದಲಿ ಜಮೀನು ಬೇಡ ಆವಾಗ ಅಂತ ಹೇಳಿ ಅವರೇ ಬೇಡ ಅಂತ ಹೇಳ್ತಾರೆ. ಈ ಸೈಟ್ ವಿಚಾರ ಅಂದರೆ ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಾಗ ಸಭೆಯಲ್ಲಿ ತಾವೇನಾದರೂ ಇದ್ರಾ ಅಥವಾ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಸರ್? ನಾನು MLA ಆಗಿದೆ 2018ರಿಂದ 2023ರಲ್ಲಿ. ಹಾಗೆ ಮೂಡಾ ಮೆಂಬರ್ ಆಗಿದೆ. ಎಲ್ಲ MLAಗಳು ನಮ್ಮ ವರ್ಣಾ ಕ್ಷೇತ್ರನೂ ಕೂಡ ಮೂಡಾ ವ್ಯಾಪ್ತಿಗೆ ಬರೋದ್ರಿಂದ ಸಹಜವಾಗಿ ನಾನು ಮೂಡಾ ಮೆಂಬರ್ ಆಗಿದ್ದೆ. ಸೊ 2018ರಿಂದ 23ರಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ತಾಯಿಯವ್ರ ಕೇಸ್ ಬಂದಿಲ್ಲ. ಒಂದ್ಸರಿ ಬಂದಿತ್ತು, ಬಟ್ ಅವಾಗ ಅದನ್ನು ಮುಂದೂಡ್ಬಿಟ್ರು. ನಂತರ ಜನರಲ್ ಆಗಿ ಯಾರ್ಯಾರು ಎಲ್ಲ ಮೂಡಾದಲ್ಲಿ ಈ ರೀತಿ ಜಮೀನನ್ನು ಕಳ್ಕೊಂಡಿರ್ತಾರೆ ಅವರಿಗೆ 50-50 ಆಧಾರದಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಬಂದಿತ್ತು. ಆ ಸಬ್ಜೆಕ್ಟ್ನಲ್ಲಿ ಜನರಲ್ ಆಗಿ ತೀರ್ಮಾನ ತಗೋತಾರೆ, ಹೌದು ಯಾರ್ಯಾರು ಮೂಡ ಅನಧಿಕೃತವಾಗಿ ಸ್ವಾಧೀನ ಪಡ್ಕೊಂಡವ್ರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು 50-50 ಆಧಾರದ ಮೇಲೆ. ಇಲ್ಲ ಅಂತಂದ್ರೆ ಪೂರ್ತಿ ಜಮೀನು ಕೊಡಬೇಕಾಗುತ್ತೆ ಮೂಡಾದವರು. ಅದನ್ನು ಮೂಡಾದಕ್ಕೆ ನಷ್ಟ ಆಗುತ್ತೆ, ಗೌರ್ಮೆಂಟಿಗೆ ನಷ್ಟ ಆಗುತ್ತೆ. ಈ ರೀತಿ ಕೊಟ್ಟರೆ ಮೂಡಾದವ್ರಿಗೂ ಕೂಡ ಲಾಭ ಆಗುತ್ತೆ, ಮತ್ತೆ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಂತ ಹೇಳಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರೋದು ಬರೀ 14 ಸೈಟ್ಗಳು, ಆದರೆ 20, 30, 40 ಸೈಟ್ಗಳು ತೆಗೆದುಕೊಂಡಿರುವಂಥವ್ರು ಅನೇಕ ಜನರಿದೆ. ಅವ್ರ ಹೆಸರು ಮುನ್ನೆಲೆಗೆ ಬರೋದಿಲ್ಲ, ಆದರೆ 14 ಸೈಟ್ಗಳ ವಿಚಾರ ಮಾತ್ರ ಮುನ್ನೆಲೆಗೆ ಬರುತ್ತೆ. ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರ ಕುಟುಂಬವನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ? ಹೌದು, ಆ್ಯಕ್ಚುಲಿ ನಮ್ಮದು ಜೆನ್ಯೂನ್ ಕೇಸ್ ಇದೆ. ನಾವು ನಮ್ಮ ಸ್ವಂತ ಜಮೀನನ್ನು ಕಳ್ಕೊಂಡಿದ್ದೀವಿ, ಅದಕ್ಕೆ ಪರಿಹಾರದ ರೂಪದಲ್ಲಿ ಏನು ಕೊಡಬೇಕು ಅದನ್ನು ಮೂಡಾದವರು ಕೊಟ್ಟಿದ್ದಾರೆ. ಆದರೆ ಎಷ್ಟೊಂದು ಕೇಸ್ಗಳಲ್ಲಿ ಎಷ್ಟೊಂದು ಜನ, ಎಸ್ಪೆಷಲಿ BJP ಮತ್ತು JDS ಪಕ್ಷದ ರಾಜಕಾರಣಿಗಳು ರೈತರ ಹೆಸರಲ್ಲಿ ಏನು ರೈತರ ಭೂಮಿ ಹೋಗಿರುತ್ತೆ ಅವ್ರ ಹೆಸರಲ್ಲಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಡ್ಸೋಂಗೆ ಮಾಡಿ ಅದರಿಂದ ಇವರು ಹಣ ಮಾಡ್ಕೊಂಡಿದ್ದಾರೆ. ಆ ಥರದ್ದು ಬೇಕಾದಷ್ಟು ಮೂಡಾದಲ್ಲಿ ಇದೆ. ಅದು ಹೆಚ್ಚಾಗಿ ಭಾಗಿಯಾಗಿರೋದು BJP ಮತ್ತು JDS ಪಕ್ಷದವರು. ಆದರೆ ಅವ್ರ ಮೇಲೆ ಯಾವುದೂ ಆರೋಪ ಮಾಡದೆ ನ್ಯಾಯಬದ್ಧವಾಗಿ ನಮಗೆ ಬಂದಿರೋದ್ರ ಮೇಲೆ ಇವರು ಫೋಕಸ್ ಮಾಡಿಕೊಂಡು ನಮ್ಮ ಮೇಲೆ ಆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಸರಿಯಾಗಿ ತನಿಖೆ ಆಗಿದ್ರೆ, ಈ ರೀತಿ ಮೂಡಾದಲ್ಲಿ ಬೇರೆ 50-50ದಲ್ಲಿ ಹಗರಣ ಆಗಿದೆ ಅಂತ ಹೇಳಿದರೆ ಅದ್ರೊಳಗೆ ತನಿಖೆ ಮಾಡಿದ್ರೆ ಹೆಚ್ಚಾಗಿ ಸಿಕ್ಕಾಕೊಳ್ಳೋದು BJP ಮತ್ತು JDS ಶಾಸಕರು. ಸರ್, ಈಗ
ಸಿಎಂ ಎಂದು ರಾಜಕಾರಣಿಗಳ ಕುಟುಂಬ ಅಂತಂದ್ರೆ ಅವರ ಕುಟುಂಬದವರೆಲ್ಲರೂ ಕೂಡ ಕೆಲವು ಅಧಿಕಾರ ದರ್ಪ ಮೆರೆಯೋದೆಲ್ಲ ಇರುತ್ತೆ ಸರ್. ಆದರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡವರಲ್ಲ. ಚಾಮುಂಡಿ ಬೆಟ್ಟಕ್ಕೆ ಹೋದ್ರೂ ಕೂಡ ಸಾಮಾನ್ಯರಂತೆ ಹೋಗಿ ಬರುವಂತರು ಅಂಥವ್ರನ್ನ ರಾಜಕಾರಣಕ್ಕೆ ಹೇಳ್ತಿರುವಂಥ ಕೆಲಸಗಳಾಗುತ್ತೆ. ಅವರು ಸುದೀರ್ಘವಾಗಿ ಒಂದು ಪತ್ರವನ್ನು ಬರ್ತಾರೆ, ಈ ಸೈಟ್ಗಳು ತೃಣಕ್ಕೆ ಸಮಾನ, ನನಗೆ ನನ್ನ ಕುಟುಂಬದ ಇದು ಮುಖ್ಯ, ನನ್ನ ಯಜಮಾನರ ಇದು ಮುಖ್ಯ ಅನ್ನುವಂಥದ್ದು. ತಮ್ಗೆ ಎಷ್ಟು ನೋವಾಯಿತು ಅಂತ ಸರ್? ಯಾಕೆಂತ ಹೇಳಿದ್ರೆ ಅವರು ಎಲ್ಲೂ ಕೂಡ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಕಾಣಿಸ್ಕೊಂಡವ್ರಲ್ಲ. ಎಷ್ಟೋ ಜನಕ್ಕೆ ಅವ್ರು ಸಿಎಂ ಸಿದ್ದರಾಮಯ್ಯನವ್ರ ಪತ್ನಿ ಅಂತ ಸಹ ಗೊತ್ತಿಲ್ಲ. ತಾಯಿಯವರು ಸ್ವಭಾವತಃ ಇಂಟ್ರೋವರ್ಟ್, ಸ್ವಲ್ಪ ಅಂತರ್ಮುಖಿ, ಮತ್ತು ಹೆಚ್ಚು ಜನರ ಜೊತೆ ಬೆರೆಯುವಂಥ ಅಭ್ಯಾಸ ಅವ್ರಿಗಿಲ್ಲ, ಸಂಕೋಚ ಸ್ವಭಾವದವ್ರು. ಹಾಗಾಗಿ ಜೊತೆಗೆ ತಂದೆಯವರು ಕೂಡ ಮೊದಲಿನವರು ರಾಜಕಾರಣದಲ್ಲಿ ಯಾರು ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿದ್ರಿಂದ ಅವರು ಯಾವತ್ತೂ ಕೂಡ ಜನರ ಮಧ್ಯೆ ಬಂದವರಲ್ಲ ಮತ್ತು ಯಾವುದೇ ವಿವಾದಕ್ಕೂ ಸಿಲ್ಕೊಂಡವರಲ್ಲ. ಆದರೆ ಈ ಬಾರಿ ಸುಳ್ಳು ಆರೋಪ ಮಾಡಿ ಪಾಪ ನಮ್ಮ ತಾಯಿಯವ್ರ ಹೆಸರನ್ನ ಸಾರ್ವಜನಿಕವಾಗಿ ತಂದು ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವತ್ತು ಲೋಕಾಯುಕ್ತಕ್ಕೂ ಹೋಗಿ ತನಿಖೆ ಎದುರಿಸುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ಇದು ತರಬೇಕಾದಂಥ ಬೆಲೆ. ಬಟ್ ತಾಯಿಯವರು ಖಂಡಿತ ನೊಂದ್ಕೊಂಡಿದ್ರು. ಅವ್ರಿಗೇನು ಏನು ತಪ್ಪು ಮಾಡದೆ ಹೋದರೂ ಕೂಡ, ಕಾನೂನು ಬಾಹಿರವಾದಂಥ ಯಾವುದೇ ಕೆಲಸ ಮಾಡದೆ ಹೋದರೂ ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಮತ್ತು ಅದರಿಂದ ತಂದೆಯವ್ರಿಗೆ ವರ್ಚಸ್ಸಿಗೆ ಧಕ್ಕೆ ಆಗ್ತಿದೆ ಮತ್ತು ತಂದೆಯವ್ರನ್ನೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವಾಗಿತ್ತು. ಸೊ ಹಾಗಾಗಿ ಈ ಸೈಟ್ಗಳಿಂದನೇ ತಂದೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೈಟ್ ಬೇಡ ಅಂತ ಹೇಳಿ ಅವರು ಪತ್ರ ಬರೆದು ಕೊಟ್ಟಿದ್ದಾರೆ ವಾಪಸ್. ಈ ಸೈಟ್ಗಳನ್ನ ವಾಪಸ್ ಕೊಟ್ಟಂಥ ಸಂದರ್ಭದಲ್ಲಿ ತಾವೇ ಖುದ್ದು ನಮಗೆ ಈ ಸೈಟ್ಗಳನ್ನ ನೀವು ವಾಪಸ್ ತಗೊಳ್ಳಿ ಅಂತ ರಘುನಂದನ್ ಆಯುಕ್ತರಿಗೆ ಕೊಟ್ರಿ ಅನ್ನುವಂಥ. ಆದರೆ ವಿಪಕ್ಷಗಳು ಇನ್ನೂ ಸಹ ಅನುಮಾನ ವ್ಯಕ್ತಪಡಿಸ್ತಾ ಇರೋದೇನೆಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಲೋಕಾಯುಕ್ತದಲ್ಲಿ ವಿಚಾರಣೆನೇ ಎದುರಿಸಿಲ್ಲ ಅನ್ನುವಂಥ ಆರೋಪಗಳನ್ನ ಸ್ಟಿಲ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಜಾಯಮಾನ ಅವ್ರದ್ದು. ಸೊ ಏನಾದರೂ ಒಂದು ಆರೋಪ ಮಾಡ್ತಾ ಇರಬೇಕು. ಈ ಒಂದು ವಿವಾದನೇ ಇಲ್ಲದೆ ಇರೋದನ್ನ ವಿವಾದ ಮಾಡಿ ಅದನ್ನು ಜೀವಂತವಾಗಿಡಬೇಕು ಅಂತ ಏನಾದರೂ ದಿನಕ್ಕೊಂದು ಆರೋಪ ಮಾಡ್ತಿರ್ತಾರೆ. ಬಟ್ ಅದು ಸುಳ್ಳು. ಲೋಕಾಯುಕ್ತದವ್ರು ನೋಟಿಸ್ ಕೊಟ್ಟ ಮೇಲೆ ನಾನೇ ಲೋಕಾಯುಕ್ತದವ್ರ ಹತ್ರ ತಂದು ತಾಯಿಯವ್ರನ್ನ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಯಾರಾದರೂ ಅವ್ರ ಜೊತೆಗೆ ಹೋಗಬೇಕಾಗಿತ್ತು. ಸೊ ನಾನೇ ಅವ್ರನ್ನ ಕಂಪ್ನಿ ಮಾಡಿದ್ದೆ, ಲೋಕಾಯುಕ್ತ ತನಕ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅವರು ಪ್ರಶ್ನೆಗಳನ್ನು ಕೇಳಿದ್ರು. ಪ್ರಶ್ನೆಗಳಿಗೆ ಅವ್ರು ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಬಂದಿದ್ದಾರೆ ವಾಪಸ್. ಸರ್, ಈಗ ಲೋಕಾಯುಕ್ತ ಸಿಬಿಐಗೂ ಕೂಡ ಕೊಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಯಾರು ಅಂತ ಹಿಂದೆ ನಿಮ್ಗೆ ಗೊತ್ತಿತ್ತಾ ಅಥವಾ ಈಗ ತಿಳ್ಕೊಂಡ್ರೆ ಹೇಗೆ? ಸ್ನೇಹಮಯಿ ಕೃಷ್ಣ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ತಂದೆಯವ್ರ ಮೇಲೆ ಆರೋಪ ಮಾಡಿದ್ಮೇಲೆ ಕೋರ್ಟ್ಗೆ ಹೋದ ರಾಜ್ಯಪಾಲರಿಗೆ ಮತ್ತು ಕೋರ್ಟ್ಗೆ ಕೇಸ್ ಹಾಕಿದ್ಮೇಲೆ ಗೊತ್ತಾಗಿದ್ದು. ಸೊ ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ಬಟ್ ಅದೇ ಅಫ್ಕೋರ್ಸ್ ಅವರು ಏನು ಮಾಡ್ತಿದ್ದಾರೆ, ಕೇಂದ್ರ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರಿ ಒತ್ತಡ ಹಾಕಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಹೇಳಿ. ಯಾಕೆಂದರೆ ಕೇಂದ್ರ ತನಿಖಾ ಸಂಸ್ಥೆಗಳೆಲ್ಲ ಕೂಡ ಇವತ್ತು ಕೇಂದ್ರ ಸರ್ಕಾರ ತಾಳಕ್ಕೆ ಕುಣಿಯುವಂಥವಾಗ್ಬಿಟ್ಟಿವೆ. ಯಾವುದೂ ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ. ಸೊ ಹಾಗಾಗಿ ಇವ್ರು ಏನು ಸುಳ್ಳು ಆರೋಪದಡಿ ಸಿಕ್ಕಾಕಿಸ್ಬೇಕು ಅಂತಂತಂದರೆ ಅವ್ರು ಹೇಳ್ದಂಗೆ ಕೇಳುವಂಥ ಸಂಸ್ಥೆಗಳ ಕೈ ಕೊಟ್ಟರೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಸಿಬಿಐ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ.